ಅಸ್ಲಾಂ ಅಲೈಕಮ್. ಚಿನ್ನಿ ಸಡಪ್ ಕರಡು ಇಂಡತ್ತು ಸ್ಪೆಷಲ್ ಎಂದ್ರೆ ಚಂತ ನೋಕ್ಕ. ಇದು ಕೇರಳ ಸ್ಟೈಲ್ ಅವರು ಚಿಕನ್ ಸುಕ್ಕ ಚುಮ್ಮನೆಲ್ಲ ಟೇಸ್ಟ್ ಅವಡು ಭಾರಿ ವರ್ಷವಾದವ. ಇದು ಎಲ್ಲ ನಮ್ಮ ನಾಷ್ಟಕ್ಕೆ ಮಾಡು ಪಿನ್ನೆ ನೇಚೋರ್ಗು ಇಂಗನೆ ಸೈಡ್ ಡಿಶ್ ಪಲ್ಲೆ ಭಾರಿ ವರ್ನೆಲ್ಲ ಅವಡು. ನಂಗೆ ಎಪ್ಪನ್ ಚಿಕನ್ ಫ್ರೈ ಹಾಕೊಡು ಅಂಗನೆಲ್ಲ ಹಾಕಡಲ್ಲಿ ಅದ್ರ ಬದಲು ಗೊರಕ್ಕೆ ಇಂಗನೆ ಮಾಕಿ ನೋಕ್ಕಿ ಹಂಗೆ ಭಾರಿ നല്ല ಟೇಸ್ಟ್ ಅವಡು. ಈ ಪಾಕಡೆ ಏನ ಚಂತ ನೋಕ್ಕ. ಇದು ನಾನು ಗ್ಯಾಸ್ಲೋರು ಪ್ಯಾನ್ ಬೆಚ್ಚಿಟ್ಟು ಅದು ತೆಲ್ ಬೆಚ್ಚಾಯಲ್ ಪಿನ್ನೆ ಇದಕ್ಕೆ ஒரு ಜುಂಡು ಬೆಲಿಯ ಚಮಚ ಕೊತ್ತಂಬರಿ, ஒரு ಚಮಚ ಬಡಸೊಪ್ಪು, ஒரு ಅರೆ ಚಮಚ ಜೀರಿಗೆ, ಪಿನ್ನ ஒரு ಚಮಚ ಬೆಲಿಯ ஒரு ಚಮಚ ನಲ್ಲ ಮೊಲವು, ಇದಕ್ಕೆ ஒரு 3 ಎಸಲು ಬೇವು ಸೊಪ್ಪು ಇದಕ್ಕೆ ಇಟ್ಟಲೋನು ಇಟ್ಟಿಟ್ಟೆಲ್ಲ ஒரு ತೆಲ್ಲ ಮೆಲ್ಲ ತೀ ಬೆಚ್ಚಿಟ್ಟು ಇದ್ರ ನಲ್ಲ ஒரு ತೆಲ್ಲ ಕ್ರಿಸ್ಪಿ ಪಲ್ಯ ಅಂತಲ್ಲ ಇದ್ರೆ ಬೆಚ್ಚ ಹಾಕ್ಕೊಂಡು ಇದು ನಲ್ಲ ಅದು ಕರ್ಕುರು ಪಲ್ಯ ಅವಡಲ್ಲಿ ಕೊತ್ತಂಬರಿ ಇದೆಲ್ಲ ಅದಲ್ಲಿ ಪಿನ್ನ ಇದ್ರ എടുത്തിട്ട് ಮಿಕ್ಸರ್ ಜಾರಿಗೆ ಇಡೋಣ. ಅದ್ರ ತರಿ ಹಾಕಿಟ್ಟು ತೆಲ್ಲ പൊടിച്ചിട്ട് വെച്ചലോಣ. ഇപ്പോൾ ಇದಕ್ಕೆ ಚಿಕನ್ ನಾನು ஒரு 1.25 kg ಹತ್ರ ಇಡ್ತಾರೆ. ಇದಕ್ಕೆ ஒரு ತೆಲ್ಲ ಕಾಶ್ಮೀರಿ ಚಿಲ್ಲಿ ಪೌಡರ್ ಚೆನ್ನಾಗಿ ತೆಲ್ಲ ಕಲರ್ ತೆಲ್ಲ ಬರೋಗ ಇಟ್ಟು ಅದಕ್ಕೆ ಇಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ എടുത്തോണ്ട്ರೆ ಅದು പിന്നെ ഒരു 2 ಚಮಚ ಹತ್ರ ಇಡೋಣ. പിന്നെ ഒരു ಚಮಚ മഞ്ഞൾ പൊടി, ഒരു ಚಮಚ ಇಂಜಿ ಬೆಳ್ಳುಳ್ಳಿ ಪೇಸ್ಟ್. ಇದು ಚಿಕನ್ಗೆ 1.25 kg ಚಿಕನ್ಗೆ ಹತ್ರ ಬಸ್ತಿಟ್ಟಿಟ್ಟು ತೆಲ್ಲ ഒരു ಲಿಂಬು പുല്ല് തന്നിയും ബീത്തിട്ട് ടേസ്റ്റിಗೆ ഉപ്പും ഇട്ടിട്ട് ഇത് തെല്ല നല്ല ಮ್ಯಾರಿನೇಟ್ ആക്കിയിട്ട് ഒരു അര ಗಂಟೆ വെച്ചുവിടണം. ഇപ്പോൾ ഈ ഗ്യാസിൽ ഒരു ಎಡೆ വെച്ചിട്ട് ಅದಕ್ಕೆ ഒരു 1/4 ಕಪ್ ಹತ್ರ ಎಣ್ಣೆ ಬಿತ್ತണം. ನಾನು ಕೂಡ ತೇಂಗೆಣ್ಣೆ ಇಡ್ತಾರೆ. ತೇಂಗೆಣ್ಣೆಲ್ಲ ಉಂಟೆಂಗೆ ಉರ್ತಲ್ಲ നല്ല ಇಡು ರಿಫೈಂಡ್ ಆಯಿಲ್ ಅದು ನಂಗೆ ಯೂಸ್ ಆಕಡದ್ದು. ഇപ്പോൾ ಇದಕ್ಕೆ ഒരു ಚಮಚ ಕಡುಗಿಡೋಣ ಎಣ್ಣೆ ಕಾഞ്ഞതെಂಗೆ ಅದಕ್ಕೆ ഒരു 2 ಎಸಲು ಬೇವು ಸೊಪ್ಪು ಇಡೋಣ. ಅದು ಕಾഞ്ഞಂಬರುമ്പತ್ತಿಗೂ ഒരു ಪೂಲು ಇಂಚಿ ಸಪೂರ ಕಟ್ಟಾಕಿಟ್ಟು പിന്നെ ഒരു ಇಡೀ ಬೆಳ್ಳುಳ್ಳಿ ಅದರ ಸಪೂರ ಕಟ್ಟಾಕಿಟ್ಟು ಎಣ್ಣೆಗೆ ಇಡೋಣ. ഒരു 5 ಕಾಯಿ ಮೊಲವು ಇಟ್ಟರೆ ನಾನು ಚೆನ್ನಾಗಿ ಇದಕ್ಕೆ ಮೊಲೋಡ പൊടിയും ಫಸ್ಟಿಗೆ ಇಟ್ಟರೆ അതിൽ പിന്നെ ಕಾಯಿ ಮೊಲವು ಇಟ್ಟರೆ പിന്നെ നല്ല ಮೊಲೋಡ ಖಾರ ಇಕ್ಕಡು ಎಲ್ಲ ಒಟ್ಟಿಗೆ ನೋಕಿಟ್ಟು ಖಾರ ಎತ್ತರ ಬೆಂಚನ್ನು ನೋಕಿಟ್ಟು ಇಡೋಣ. ಇದಕ್ಕೆ ನಾನು ഒരു 5 ಕಾಯಿ ಮೊಲವು ಇಟ್ಟರೆ ಇದು ಎಲ್ಲ ಒಟ್ಟು ತೆಲ್ಲೆಣ್ಣೆಲ್ಲ ಫ್ರೈ ಹಾಕಿಟ್ಟು ಆಯಲ್ ಪಿನ್ನೆ ನಂಗೆ ಈ ಮ್ಯಾರಿನೇಟ್ ಹಾಕಿ ಬೆಚ್ಚಿಟ್ಟು ಇಕ್ಕಡಲ್ಲಿ ಚಿಕನ್ ಅದ್ರ ಈ ಎಣ್ಣೆಗೆ ಇಟ್ಟಿಟ್ಟು ಇದ್ರತ್ತೆಲ್ಲ ನಲ್ಲೇ ಮಿಕ್ಸ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಹಾಕಿಟ್ಟು ಆಯಲ್ ಪಿನ್ನೆ ಇದ್ರೆ ഒരു 10 ನಿಮಿಷ ಮುಚ್ಚಿಟ್ಟು ಬೇವು ಬಟ್ಟೋಣ. ತನ್ಯಂದು ಬಿತ್ತತೀರ ಎಂದಿ ಚೆನ್ನಾಗಿ ಚಿಕನ್ ಬೇವು ಒಂಬತ್ತಿಗೆ ಹೊರ್ತೆಲ್ಲ ತನ್ಯಂ ಬುಡ್ರಿ ಇದ್ದಿಲ್ಲ ಅದೇ ನಂಗೆ ಮೇಯ್ಯೋಡು. ഇപ്പോൾ ಇತ್ತರ ತನ್ನಿ ಬಿಟ್ಟರು ಇದು ಚಿಕನ್ ಬೇವು ಒಂಬತ್ತಿಗೆ ಬಿಟ್ಟರು ತನ್ನಿ. ഇപ്പോൾ ಇದಕ್ಕೆಲ್ಲ ಬಸ್ತಿ ಅಂದ್ರಲ್ಲಿ ಇಡೋಣ ನೋಕ್ಕ. ಇದಕ್ಕಿಪ್ಪ ನಾನು ഒരു ಚಮಚದ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಡ್ರೆ ಇನ್ನೆಂಗೆ ಇಟ್ಟಲ್ಲ ಇನ್ನೆಲ್ಲೆಂಗೆ ಇಟ್ಟಲ್ಲೆಂಗೆ ಮಾವುಡು. ഇപ്പോൾ ಇದಕ್ಕೆ ഒരു ಚಮಚ ಗರಂ ಮಸಾಲ ಪೊಡಿ ഇതിപ്പോൾ ನಾನು പൊടി ಹಾಕಿ വെച്ചിരുന്നല്ലേ ಜೀರಿಗೆ ಬೇವು ಸೊಪ್ಪು ಕೊತ್ತಂಬರಿ ನಲ್ಲ ಮೊಲವೆಲ್ಲ ಅದು ಎಲ್ಲ ಇಟ್ಟಿಟ್ಟು ಅದಕ್ಕೆ ಟೇಸ್ಟ್ ತಕ್ಕಣ ಉಪ್ಪಿಡೋನು. ಉಪ್ಪು ಚೆನ್ನಾಗಿ ಫಸ್ಟಿಗೆ ನಂಗೆ ಚಿಕನ್ಗೆ ಇಟ್ಟಿಟ್ಟು ಇಕ್ಕಡ ಪಡೆ ಇದಕ್ಕೆ ಎತ್ತರ ಬೆಂಚನ್ನು ನೋಕಿಟ್ಟಿಟ್ಟೋನು. ഇപ്പോൾ ಇದಕ್ಕೆ ನಾನು ഒരു 3 ಬೆಲೆ ಬೆಲೆಯ ನೀರುಳ್ಳಿ ಹಿಂಗೆ ಉದ್ದ ಸಪೂರ ಕಟ್ಟಾಕಿ വെച്ചിട്ടിನ್ನೆ ഇപ്പോൾ ಇದರ ಮೇಲೆ ಗಿಡೋಣ. ಇದರೆಲ್ಲ ಒಟ್ಟಿಗೆ നല്ല ಮಿಕ್ಸ್ ಹಾಕೋಣ. ಇದು ಹಾಕೋಗಂತೂ ಚಮ್ಮ ಸುಲಭವ. ಎಂದು ಮಸಾಲೆ ಫಸ್ಟಿಗೆ ಹಾಕೋಣ അങ്ങനെയൊന്നും ಇಲ್ಲ. ತಿನ್ನೋಗಂತೂ ಇದ್ರ ಟೇಸ್ಟ್ ಉಂಡಲ್ಲಿ ಭಾರಿ ಒಂದು ಸೂಪರ್ ಉಂಟು. ഇപ്പോൾ ഇതിലോടത്തിൽ നല്ല ജോർ തീ വെച്ചിട്ട് ഗ്യാസ് തല ജോറാക്കിയിട്ട് ഇതിപ്പോൾ നല്ല ಮಿಕ್ಸ್ ಹಾಕೋಣ. ಇನ್ನಿದು ಬೇವೋಣ അങ്ങനെയൊന്നും ಇಲ್ಲ. ഒരു ಜನ್ಮೂನ್ ಬಿಟ್ಟು ಇದು നല്ല ಮಿಕ್ಸ್ ಹಾಕಿಟ್ಟು ನಂಗೆ ಅದಲೇ ഒരു ಜೊಂಡು ಬಿಟ್ಟು ಸೆಕೆ ಬಂದಂಗೆ ಆಯಿತು. ഇതിപ്പോൾ ರೆಡಿಯೋಡು. ഇതിപ്പോൾ സ്റ്റവ് ഓഫ് ആക്കിയിട്ട് ಇದರ ಪ್ಲೇಟಿಗೆ ನಾನು ಸರ್ವ್ ಹಾಕ್ಕೊಂಡಿಲ್ಲ. ಇದು ಬೆಚ್ಚಮ್ಮೆ ತಿನ್ನೋಣವ ചോറെല്ലാം ರೆಡಿ ಆಯಿಟ್ಟು അവിടെ ടേബിളിൽ പോയി വയ്ക്കുമ്പോൾ ഇದ್ರ പടങ്ങി ഇങ്ങനെ മിക്സ് ആക്കിയിട്ട്
ಬೆಚ್ಚ ಮೇಕೊಂಪೈ ಸರ್ವ್ ಹಾಕ್ಕೊಂಡು നല്ല ಟೇಸ್ಟ್ ಅವಡವ ಎಲ್ಲರಿಗೂ ಇಷ್ಟ ಮಾಡಿದ್ದು ನೋಕಿರಲಿ ಫ್ರೆಂಡ್ಸ್ ನೀವು ವರ್ಕ್ ಇದು ಟ್ರೈ ಹಾಕೋರು ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಹಾಕೋರು ಶೇರ್ ಹಾಕೋರು ಸಬ್ಸ್ಕ್ರೈಬ್ ಅವರು ಮಟ್ಟತ್ಲಿನ ಬೆಲ್ ಬಟನ್ ಪ್ರೆಸ್ ಹಾಕೋರು ಅಸ್ಸಲಾಮು ಅಲೈಕುಮ್ ಜಜಾಕಲ್ಲಾಹು ಖೈರ್.